ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಡುಬು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಜಾರಿಗೆ ಕಪ್ಪೆಣ್ಣೆ ಹಾಕ್ಕೊಂಡು ಅದನ್ನು ಪೌಡರ್ ಮಾಡಿ ಇಟ್ಕೋಬೇಕು ಈ ಥರ. ಅದಾದಮೇಲೆ ಒಂದು ಪಾತ್ರೆಗೆ ಸೈಡಲ್ಲಿ ಅದನ್ನು ಹಾಕ್ಕೊಂಡು ಅದೇ ಜಾರಿಗೆ ಅರ್ಧ ಕೊಬ್ಬರಿ ಹೋಳನ್ನ ಪೀಸ್ ಮಾಡಿರೋದನ್ನು ಪೌಡರ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಪೌಡರ್ ಮಾಡಿರೋ ಎಳ್ಳನ್ನು ಅದಕ್ಕೆ ಹಾಕಿ ಆಲ್ರೆಡಿ ಜಬ್ಬಿಟ್ಕೊಂಡಿರೋ ಬೆಲ್ಲನ ಅದಕ್ಕೆ ಹಾಕಿ ಎಲ್ಲನೂ ಸೇರಿ ಪೌಡರ್ ಮಾಡಿ ನೋಡಿ ಈ ಥರ ಪೌಡರ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಸೈಡಲ್ಲಿ ನೀರನ್ನ ಕುದಿಯೋಕ್ಕಿಟ್ಟು ಅಲ್ಲಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ತೊಗೊಂಡು ಸ್ವಲ್ಪ ನೀರು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ಲದೆ ಇರೋ ಥರ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ಕುದೀತಿರೋ ನೀರಿಗೆ ಹಾಕ್ಕೊಂಡು ಈ ಥರ ಹಾಕೋಬೇಕು. ಇದೇನಕ್ಕೆ ಈ ಥರ ಮಾಡ್ಕೊಳ್ಳೋದು ಅಂತಂದರೆ ಹಿಟ್ಟು ಗಂಟಾಗಬಾರ್ದು ಅನ್ನೋ ರೀಸನ್ನಿಗೆ ಈ ಥರ ಮಾಡ್ಕೋಬೇಕು. ಆಮೇಲೆ ಚೂರೇ ಹಸಿಟ್ಟನ್ನ ಹಾಕ್ಕೊತಾ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಹಸಿಟ್ಟನ್ನ ಹಾಕ್ಕೊಂಡು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸ್ವಲ್ಪ ಹಸಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡು ಎಲ್ಲನೂ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ಗಂಟಾಗಿಬಿಡುತ್ತೆ, ಅದಕ್ಕೆ ಸ್ವಲ್ಪನೇ ಹಾಕ್ಕೋಬೇಕು. ನೋಡಿ ಈ ಥರ ತಿರುಗಿಸ್ತಾ ಇರಬೇಕು ಗಂಟಿಲ್ಲದೆ ಇರೋ ಥರ. ನೆಕ್ಸ್ಟ್ ಫೈನಲಿ ಈ ಥರ ಆಗಬೇಕು. ಈ ಥರ ಆದಮೇಲೆ ಸ್ಟವ್ ಆಫ್ ಮಾಡಿ ಇಳಿಸ್ಕೋಬೇಕು. ನೆಕ್ಸ್ಟು ಇವಾಗ ಇಳಿಸ್ಕೊಂಡಿರೋ ಹಿಟ್ಟನ್ನು ಒಂದು ಪ್ಲೇಟಿಗೆ ಸೈಡಲ್ಲಿ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಈ ಥರ ಮುದ್ದೆ ಮಾಡಿ ಸ್ವಲ್ಪ ಒಂದೊಂಚೂರೇ ಹಿಟ್ಟು ತಗೊಂಡು ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಈಗ ನೋಡಿ ಈ ಥರ ಉಂಡೆಗಳನ್ನ ಮಾಡ್ಕೋಬೇಕು. ಅದಾದಮೇಲೆ ಪೌಡರ್ ಮಾಡಿರೋ ಎಳ್ಳು, ಬೆಲ್ಲ ಮತ್ತು ಕೊಬ್ಬರಿ ಮಿಶ್ರಣ ಏನಿದೆ ಅದನ್ನು ಈ ಹಿಟ್ಟಿಗೆ ಈ ಥರ ತುಂಬ್ಕೋಬೇಕು. ಹೀಗೆ ಈ ಥರ ಫಿಲ್ ಮಾಡಾದಮೇಲೆ ಕ್ಲೋಸ್ ಮಾಡ್ಕೋಬೇಕು. ಅದೇ ಥರ ಎಲ್ಲ ಕಡುಬಿಗೂ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟು ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಸ್ಟವ್ ಮೇಲೆ ಇಟ್ಕೊಬಿಡೋಣ. ಆಮೇಲೆ ಇಡ್ಲಿ ಪ್ಲೇಟಿಗೆ ಎಣ್ಣೆನ ಸವರ್ಕೊಂಡು ಎಲ್ಲ ಕಡುಬುಗಳಿಗೂ ಎಣ್ಣೆನ ಸವರ್ಕೊಳ್ಳೋಣ. ಇಲ್ಲಿ ನೋಡಿ ಎಲ್ಲ ಕಡುಬುಗಳಿಗೂ ಎಣ್ಣೆನ ಸವರ್ಕೋಬೇಕು ಈ ಥರ. ಅದಾದಮೇಲೆ ಇಡ್ಲಿ ಪ್ಲೇಟ್ನ ಇಡ್ಲಿ ಪಾತ್ರೆಯಲ್ಲಿಟ್ಟು ಎಲ್ಲ ಕಡುಬುಗಳನ್ನು ಅದರೊಳಗಡೆ ಹಾಕಿ ಬೇಯಿಸ್ಕೊಬೇಕು. ಸ್ವಲ್ಪ ಹೊತ್ತು ಆದಮೇಲೆ ನೋಡಿ ಈ ಥರ ಬೆಂದಿದೆ ಕಡುಬು. ಹೇಗಾಗಿದೆ ತೋರಿಸ್ತೀನಿ ನೋಡಿ. ಇವಾಗ ಬಿಸಿ ಕಡುಬು ರೆಡಿ ಆಯಿತು.